ಹಾಯ್ ಹಲೋ ನಮಸ್ಕಾರ. ಕರಾವಳಿ ಮಲೆನಾಡು ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾ ಇದ್ದೀನಿ ಶಿವಮೊಗ್ಗದಲ್ಲಿರುವಂತಹ ಸ್ಯಾಂಟೋಮ್ ಸ್ಕೂಲಿನಲ್ಲಿ. ಇಲ್ಲಿ ಇವತ್ತು ಸ್ಮಾರ್ಟ್ ಸ್ಯಾಂಟೋಮ್ ಆರ್ಟ್ಸ್ ಫೆಸ್ಟಿವಲ್ ಇದೆ. ಬನ್ನಿ ಇವತ್ತಿಲ್ಲಿ ಏನೇನು ಪ್ರೋಗ್ರಾಮ್ ಇತ್ತು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಕ್ಲಾಸ್ ವೈಸ್ ಪ್ರಕಾರ ಪ್ರೋಗ್ರಾಮ್ ಮಾಡಿದರು. ನಾವು ಹೋಗಿದ್ದು ಮಧ್ಯಾಹ್ನ 1ರಿಂದ 3 ಗಂಟೆವರೆಗೂ. ಆವಾಗ ಕ್ಲಾಸ್ 4th 5th 6th ಅವರು ನಡೆಸ್ಕೊಟ್ಟಂಥ ಪ್ರೋಗ್ರಾಮ್ ಇತ್ತು. ಬನ್ನಿ ಆ ಪ್ರೋಗ್ರಾಮ್ ಹೇಗಾಯಿತು ಅಂತ ನಾನು ನಿಮಗೆ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. The aim of art is not to represent the outward appearance of things, but the significance. With profound regards and immense honor, respected chief guest, principal, and judges, I welcome you to this precious gathering. Today, we are celebrating our Smart Day. It means Sandhorn Arts Day. My name is Aisha, and I am your host of today's event. I give my heartiest welcome to this creative, bright and ordered event of creative projects, soothing singers, elegant dancers, and many artistic talents of our young minds. I heartily welcome you all. Based on this occasion, I welcome you further. Now, I would like to welcome our school principal, Reverend Father Vincent, who always guide and support us in many ways. I welcome you, Father. Next, I take this opportunity to invite a man whose greatness is not measured by what he has accomplished, but by the work he has done to reach his goal. He is none other than our judge of this event, Father Matthew Lazil, who is the superior of Krishna Raja Ashram, Anavati. I welcome you, Father. And it's my pleasure to invite the powerful person of East Court, a great motivator, set out to make difference and passion. So now I take this opportunity to invite Sister Rose Joe, who is the superior of SH Convent, Garikopa. I welcome you, sister. ವಿಚಾರಗಳಲ್ಲಿ ಒಳ್ಳೆಯದಾಗಲಿ, ಒಳ್ಳೆಯ ಸಲಹೆಗಳಾಗಲಿ ಕೊಡ್ತಕ್ಕಂತಹ ನಮ್ಮ ಶಾಲೆಯ ಬಗ್ಗೆ ಹೆಮ್ಮೆ ಇರ್ತಕ್ಕಂತಹ ಪೋಷಕರನ್ನ ನಾನು ಈ ಹಲವಾರು ವರ್ಷಗಳಲ್ಲಿ ಕಂಡಿದ್ದೀನಿ. ಕಷ್ಟಕ್ಕೆ ಇನ್ನೊಂದು ಜೀವ ಕಾಯ್ತಾ ಇರುತ್ತೆ. ಒಂದ್ ಜೀವ ಹೊಟ್ಟೆ ತಿನ್ಸಿದ್ರೆ ಇನ್ನೊಂದು ಜೀವ ಬದುಕನ್ನೇ ತಿನ್ಸುತ್ತೆ. ಒಂದ್ ಜೀವ ಬೆರಳೀರು ತಿನ್ಸಿದ್ರೆ ಇನ್ನೊಂದು ಜೀವ ಬೆರಳು ತೋರಿಸಿ ಕಲ್ಸುತ್ತೆ. ಒಂದ್ ಜೀವ ಪ್ರೀತಿ ತೋರಿಸಿದ್ರೆ ಇನ್ನೊಂದು ಜೀವ ಪ್ರಪಂಚನೇ ತೋರಿಸುತ್ತೆ. ಇಂತಹ ವಿಶಾಲವಾದ ಪ್ರಪಂಚನ ಅರ್ಥ ಮಾಡ್ತು ಆ ಜೀವ ಅಪ್ಪ. ಈ ಎಲೆಕ್ಷನ್ ಬಗ್ಗೆ ತುಂಬಾ ಅರ್ಥಗಳಿವೆ.
ಕ್ಲಾಸ್ ಅವರು ಒಂದೊಂದು ಥೀಮ್ ವೈಸ್ ಪ್ರಕಾರ ಪ್ರೋಗ್ರಾಮ್ನ ನಡೆಸ್ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಥೀಮ್ ಅಂತೂ ತುಂಬ ಮೀನಿಂಗ್ಫುಲ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇದು ಕ್ಲಾಸ್ 4th ಅವರು ಥೀಮ್ ಆಗಿತ್ತು. ಅಪ್ಪನ ಮೇನ್ ಫೋಕಸ್ ಮಾಡಿ ಅಪ್ಪ ಎಷ್ಟು ಜವಾಬ್ದಾರಿಯುತವಾಗಿದ್ದಾನೆ ಫ್ಯಾಮಿಲಿಯಲ್ಲಿ. ಎಲ್ಲ ಕಡೆಗೂ ನಮಗೆ ಅಮ್ಮನ ಬಗ್ಗೆನೇ ಹೇಳ್ತೀವಿ, ಕೇಳ್ತೀವಿ ಎಲ್ಲ ಹೌದು, ಆದರೆ ಅಪ್ಪನ ಬಗ್ಗೆ ಯಾರೂ ಅಷ್ಟು ಹೇಳಲ್ಲ. ಅದಕ್ಕೋಸ್ಕರ ಅಪ್ಪನ ಬಗ್ಗೆ ಅಪ್ಪ ಎಷ್ಟು ಫ್ಯಾಮಿಲಿಯಲ್ಲಿ ಜವಾಬ್ದಾರಿ ಹೊಂದಿದ್ದಾನಂತ ಈ ಥೀಮಲ್ಲಿ ಅವ್ರು ತೋರಿಸ್ಕೊಟ್ಟಿದ್ದಾರೆ. ನಾನಿಲ್ಲಿ ಸಾಂಗ್ಸ್ನ ಎಲ್ಲ ಚೇಂಜ್ ಮಾಡಿದ್ದೀನಿ, ಯಾಕಂದರೆ ನನಗೆ ಕಾಪಿರೈಟ್ ಬರೋದ್ರಿಂದ ನಾನು ಸಾಂಗ್ ಚೇಂಜ್ ಮಾಡಿದ್ದೀನಿ. ತನ್ನ ಜೀವನದಲ್ಲ ಅಪ್ಪ ಮನೆಗಂತಲೇ ಖರ್ಚು ಮಾಡ್ತಾರೆ. ಜೀವನದಲ್ಲಿ ಅಮ್ಮನಿಗೆ ಮಕ್ಕಳಿಗೆ ತುಂಬಾ ಬಣ್ಣ ಬಣ್ಣದ ಬಟ್ಟೆಗಳು, ಆದರೆ ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ಸೂಜಿ ದಾರದ ಬರೆಗಳು. ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ಸೂಜಿ ದಾರದ ಬರೆಗಳು. ತನ್ನ ನೋಡ್ಕೊಳ್ಳದೆ ಜೀವ ಸಾಗಿಸೋ ಅಪ್ಪ ಅಮ್ಮ ಮಕ್ಕಳ ಜೀವನದಲ್ಲಿ ನೆನಪೆ ಇಟ್ಟಿರುವಷ್ಟು ಹಿಂದುಳಿದಿದ್ದಾರೆ. ವಯಸ್ಸಾದ್ಮೇಲೆ ಅಮ್ಮ ಕೆಲ್ಸಕ್ಕೆ ಬರ್ತಾಳೆ ಅಂತ ಮಕ್ಕಳು ನೆನೆಸ್ಕೊಂತಾರೆ. ವಯಸ್ಸಾದ್ಮೇಲೆ ಅಮ್ಮ ಕೆಲ್ಸಕ್ಕೆ ಬರ್ತಾಳೆ ಅಂತ ಮಕ್ಕಳು ನೆನೆಸ್ಕೊಂತಾರೆ. ಶಾಕ್ತಾರೆ. ಇಲ್ಲಿ ಮಕ್ಕಳು ಅಪ್ಪ ಐ ಲವ್ ಯು ಪಾ ಅಂತ ಹಾಡಿಗೆ ಅವರ ಅಪ್ಪಂದಿರ ಫೋಟೋನ ಹಿಡಿದು ಡ್ಯಾನ್ಸ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ನಾ ಕಾಪಿರೈಟ್ ಬರೋದ್ರಿಂದ ಸಾಂಗ್ಸ್ನ ಚೇಂಜ್ ಮಾಡಿ ಮ್ಯೂಸಿಕ್ ಬೇರೆ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾ ಕೆಲವೊಂದನ್ನು ಕಟ್ ಮಾಡಿದ್ದೀನಿ. ಈ ಸ್ಕಿಟ್ಟಲ್ಲಿ ಅಪ್ಪ ತನ್ನ ಮಕ್ಕಳಿಗೆ ಓದಿಸೋಗೋಸ್ಕರ ಎಷ್ಟು ಕಷ್ಟಪಡ್ತಾ ಇರ್ತಾನೆ, ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇರ್ತಾನೆ. ಆದರೆ ಇಲ್ಲಿ ಮಕ್ಕಳು ಅಪ್ಪ ಅಮ್ಮ ಮನೆಯಲ್ಲಿ ಇಲ್ಲದೆ ಇದ್ದಾಗ ಓದೋದು ಬಿಟ್ಟು ಫ್ರೆಂಡ್ಸ್ ಜೊತೆ ಸೇರಿ ಪಾರ್ಟಿ ಮಾಡ್ತಿರ್ತಾರೆ. ಕೊನೆಯದಾಗಿ ಫೈನಲಿ ಆಗಿ ಅವರಿಗೆ ಗೊತ್ತಾಗುತ್ತದೆ ತನ್ನ ಅಪ್ಪ ಎಷ್ಟು ಕಷ್ಟಪಡ್ತಾನೆ ನನಗೆ ಓದಿಸೋಗೋಸ್ಕರ ಅಂತ. ಆಮೇಲೆ ಅವರು ಅವರ ಮೈಂಡ್ನ ಚೇಂಜ್ ಮಾಡ್ಕೊಳ್ತಾರೆ.
ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ ಈ ಹಾಡಿಗೆ ಅವರು ಡ್ಯಾನ್ಸ್ ಮಾಡಿದ್ದು. ಹಾಗೆ ಲಾಸ್ಟಿಗೆ ಅವ್ರ ಅಪ್ಪನ ಜೊತೆಗಿದ್ದ ಫೋಟೋ ಸ್ಕ್ರೀನಲ್ಲಿ ಹಿಂದೆ ಪ್ಲೇ ಆಗ್ತಾ ಇತ್ತು. ಇಯರ್ಲಿ ಮಕ್ಕಳ ಆ್ಯನ್ಯುವಲ್ ಆ್ಯಕ್ಟಿವಿಟಿ ಏನೇನು ಮಾಡ್ತಾರೆ ಅಂತ ಪ್ರಾಜೆಕ್ಟಲ್ಲಿ ಪ್ಲೇ ಆಗ್ತಾ ಇದೆ. ನಂತರ ಹಾಡಿನ ಮೂಲಕ ಅವರಿಗೆ ಶುಭ ಕೋರುವರು. ಮುಂದಾಳತ್ವದಲ್ಲಿ ಆ ತಿಂಗಳ ವಿಶೇಷತೆಯನ್ನು ಕೇಂದ್ರವಾಗಿಟ್ಟುಕೊಂಡು ಚಟುವಟಿಕೆ ನಡೆಸುವರು. ಮಕ್ಕಳು ಹಾಡು, ನೃತ್ಯ, ಭಾಷಣ, ನಾಟಕ ಮತ್ತು ನುಡಿಗಳ ಮೂಲಕ ಆ ತಿಂಗಳ ವಿಶೇಷತೆಯನ್ನು ಶಾಲಾ ಮಕ್ಕಳಿಗೆ ಬೋಧಿಸುವರು. ತರಗತಿಯ ಎಲ್ಲಾ ಮಕ್ಕಳು ಈ ಚಟುವಟಿಕೆಯಲ್ಲಿ ಭಾಗವಹಿಸುವುದರ ಮೂಲಕ ವೇದಿಕೆಯ ಭಯವನ್ನು ಹೋಗಲಾಡಿಸಿ ಆತ್ಮಸ್ಥೈರ್ಯ ತುಂಬಿ ಮಕ್ಕಳನ್ನು ಜೊತೆಗೆ ಮಕ್ಕಳಿಗೆ ಮೋರಲ್ ವ್ಯಾಲ್ಯೂಸ್, ದೈಹಿಕ ಮತ್ತು ಆರೋಗ್ಯ ಶಿಕ್ಷಣ, SUPW ಅಂದರೆ ಸಾಮಾಜಿಕ ಉಪಯುಕ್ತ ಉತ್ಪಾದಕ ಕೆಲಸಗಳನ್ನು ಕಲಿಸುವುದು ಹಾಗೂ ಜನರಲ್ ನಾಲೆಡ್ಜ್ ವಿಷಯಗಳಿಗೆ ಸಂಬಂಧಿಸಿದಂತೆ ಮಕ್ಕಳು ನಾಲ್ಕನೇ ಶನಿವಾರವನ್ನು ಸರ್ಕಾರವು ಸಂಭ್ರಮ ಶನಿವಾರ ಎಂದು ಘೋಷಿಸಿದ್ದು ಅಂದು ಮಕ್ಕಳಿಗೆ ಬ್ಯಾಗ್ ರಹಿತ ದಿನವಾಗಿರುತ್ತದೆ. ಅಂದು ಶಿಕ್ಷಕರು ಮಕ್ಕಳನ್ನು ಪಠ್ಯೇತರ ಚಟುವಟಿಕೆ ಮತ್ತು ಸ್ಪರ್ಧೆಗಳಲ್ಲಿ ಸಕ್ರಿಯಗೊಳಿಸುತ್ತಾರೆ. ಅದೇ ದಿನಗಳಲ್ಲಿ ಪೋಷಕರಿಗೆ ಶಿಕ್ಷಕರನ್ನು ಭೇಟಿ ಮಾಡಿ ಮಕ್ಕಳ ಕಲಿಕೆಯ ವಿಷಯ ಚರ್ಚಿಸಲು ಅವಕಾಶ ಕಲ್ಪಿಸುತ್ತಾರೆ. 8ನೇ ತರಗತಿಯ ಮಕ್ಕಳಿಗೆ ನುರಿತ ಶಿಕ್ಷಕರಿಂದ ಕಂಪ್ಯೂಟರ್ ತರಬೇತಿ ನೀಡಲಾಗುತ್ತಿದೆ. ವಿಜ್ಞಾನವು ನಮ್ಮ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಇಂತಹ ವಿಜ್ಞಾನವು ಆಸಕ್ತಿ ತೋರಿಸುವ ಎಲ್ಲಾ ಮಕ್ಕಳಿಗೆ ದೈಹಿಕ ಶಿಕ್ಷಕರು ತರಬೇತಿ ನೀಡಿರುತ್ತಾರೆ. ಇದರಿಂದ ನಮ್ಮ ಶಾಲೆಯ ಹಲವು ಮಕ್ಕಳು ವಲಯ ಮಟ್ಟ, ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿ ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ ಮತ್ತು ಸಮಾಜದ ಜವಾಬ್ದಾರಿಯುತ ಸದಸ್ಯರನ್ನಾಗಿ ಬೆಳೆಸಿಕೊಂಡು ಬರಲು ನಮ್ಮ ಶಾಲೆ ಅಗತ್ಯದ ಕ್ರಮ ವಹಿಸುತ್ತಿದೆ. ಅಲ್ಲಿನ ಅನಾಥ ತಾಯಂದಿರೊಂದಿಗೆ ಬೆರೆತು ಅವರ ಸೊರಗಿನ ಮನಸ್ಸಿನಲ್ಲಿ ಸಂತಸದ ಕಳೆದುಕೊಳ್ಳುವಲ್ಲಿ ಯಶಸ್ವಿಯಾದರು. ನಮಗ್ಯಾರು ಇಲ್ಲ ಮಕ್ಕಳೇ ಎಂಬ ತಾಯಂದಿರ ಕೂಗಿಗೆ ನಾವಿದ್ದೀವಿ ಜೊತೆಗೆ ಎಂಬ ಭರವಸೆ ನಮ್ಮ ಮಕ್ಕಳದಾಗಿತ್ತು. ಈ ಮಾನಸಿಕ, ದೈಹಿಕ, ಭಾವನಾತ್ಮಕ ಕ್ಷೇಮಕ್ಕಾಗಿ ಯೋಗ ಪ್ರಾಮುಖ್ಯತೆ ವಹಿಸುತ್ತದೆ. ದೈಹಿಕ ಮಟ್ಟದಲ್ಲಿ ಯೋಗವು ಶಕ್ತಿ ಮತ್ತು ಸಹಿಷ್ಣುತೆಯಲ್ಲಿ ಬೆಳೆಯಲು ಸಹಾಯ ಮಾಡುತ್ತದೆ. ಮಾತ್ರವಲ್ಲದೆ ಮಕ್ಕಳ ಇವಾಗ ಕ್ಲಾಸ್ 6th ಅವರು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದಾರೆ. ಮೇನ್ ಫೋಕಸ್ ಮಾಡಿದ್ದು ಅವರು ಮಾನವೀಯತೆ ಬಗ್ಗೆ, ನಮ್ಮಲ್ಲಿ ಹ್ಯುಮ್ಯಾನಿಟಿ ಅನ್ನೋದು ಇರಬೇಕು, ಕೆಲವೊಂದು ಸಲ ಸಮಾಜದಲ್ಲಿ ಏನೇನಾಗುತ್ತೆ ಅನ್ನೋದನ್ನು ಅವರು ತೋರಿಸ್ಕೊಟ್ಟಿದ್ದಾರೆ. Kindness
ಇಲ್ಲಿ ಕೆಲವೊಂದಷ್ಟು ಮಕ್ಕಳು ಗಿಡಗಳಲ್ಲಿ ಬೆಳೆದಂತಹ ಹಣ್ಣುಗಳನ್ನು ತಿಂತಾ ಇರ್ತಾರೆ. ಆದರೆ ಅಲ್ಲಿ ಅದೇ ಟೈಮಿಗೆ ಕಡು ಬಡವನೊಬ್ಬ ಬರ್ತಾನೆ, ಅವರನ್ನು ಹೇಗೆ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋದನ್ನು ಈ ಸ್ಕಿಟ್ಟಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್ ಅಲ್ಲಿ ಕಾಫಿ ಕುಡಿಬೇಕಿದ್ರೂ ಅದೇ ಬಡವ ಅಲ್ಲಿ ಬರ್ತಾನೆ, ಅವ್ರು ಹೇಗೆ ನೆಗ್ಲೆಕ್ಟ್ ಮಾಡ್ತಾರೆ. ಲಾಸ್ಟಿಗೆ ಸ್ಕೂಲ್ ಸ್ಟೂಡೆಂಟ್ಸ್ ಅವನಿಗೆ ಹೇಗೆ ಮಾನವೀಯತೆಯನ್ನು ತೋರಿಸ್ತಾರೆ ಅನ್ನೋದು ಇದರಲ್ಲಿ ತೋರಿಸಿದ್ದಾರೆ. For many days, begging for something to eat or drink from the customers, but the customers shooed him away. Were playing, passing the ball on the playground. They ran the balls to the boy from poor family who wanted to play with them, but they rejected him because he was wearing torn clothes and they pushed him without showing any compassion. Given by the teacher. And passing by suddenly, they saw the boy tied to a tree. They were shocked to see the boy's condition. They untied him and inquired what happened to him. The poor boy narrated the whole story, how people behaved with him without showing any humanity, compassion, and love to be at humans. ಇನ್ನು ಕ್ಲಾಸ್ 5th ಪ್ರೋಗ್ರಾಮ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ತುಂಬ ಲೆಂತಿ ಆಗೋದ್ರಿಂದ ನಾನು ಇಲ್ಲೇ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಇದನ್ನು ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.